ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಬಿಡ್ತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕೆಲಸ ಮಾಡ್ತಾಯಿದ್ದೀವಿ, ಸರ್ಕಾರ ಕೆಲಸ ಮಾಡಿ 1 ಅಲ್ಲ 10 ಕೆಲಸ 50 ಕೆಲಸ ಕೊಟ್ಟರು ನಾವು ಮಾಡಿತಾ ಇದ್ದೀವಿ. ಸಮಸ್ಯೆ ಬಂದಿರೋದು ಏನು ವೇತನ ಕಡಿತ ಮಾಡ್ತಾ ಇದ್ದಾರೆ, ಔಟ್ ಆಗಿಲ್ಲ ಅಂತ. ಈಗ ಏನಂತೂ ಮಾಡ್ತೀವಿ, ಬೆಳಗ್ಗೆ ಹೊತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದು ಹೆಚ್ಚಿನ ಸಮಸ್ಯೆ ಆಗ್ತಿರ್ತದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ಔಟ್ ಮಾಡೋ ಸಾಯಂಕಾಲ 5:30 ಸಮಯದಲ್ಲಿ ನಾವು ಔಟ್ ಮಾಡಬೇಕಾದ್ರೆ ಅಲ್ಲಿ ಪಂಚಾಯತ್ ಸಿಬ್ಬಂದಿ ಆಯಿತು, ಕಂಪ್ಯೂಟರ್ ಆಪರೇಟರ್ ಆಯಿತು, ಯಾರೋ ಇರಲಿ, ಮಧ್ಯಾಹ್ನ ಆದಮೇಲೆ ಎಲ್ಲ ಹೋಗಿರ್ತಾರೆ. ಆಲ್ಮೋಸ್ಟ್ 50-60% ಈ ಸಮಸ್ಯೆ ಎಲ್ಲ ಆಗ್ತಿದೆ. ಇನ್ನೂ ಕೆಲವು ಕಡೆಗೆ ಈ ಮಂಗಳೂರು, ಹಾಸನ, ಶಿವಮೊಗ್ಗ ಈ ಕಡೆ ಎಲ್ಲ ಫಾರೆಸ್ಟ್ ಇರೋದ್ರಿಂದ ಅಲ್ಲಿ ಸಮಸ್ಯೆ ಏನಂದರೆ ಮಳೆ ಮತ್ತು ಆನೆಗಳ ಕಾಟ, ಈಗ ವಾಪಸ್ ಹೋಗೋದು ಕಷ್ಟ ಆಗಿ ಬಸ್ಸು ಸೌಲಭ್ಯ ದೊಡ್ಡ ಪ್ರದೇಶಗಳು ಅಂಥಲ್ಲಿ ಕೂಡ ಸಮಸ್ಯೆ. ಈಗ ನಾವೇನು ಮಾಡ್ತೇವೆ ಕೇಳ್ತಿದ್ದೀವಿ, ನೀವು ಇಲಾಖೆಯಿಂದ ನಮಗೆ ಬಯೋಮೆಟ್ರಿಕ್ ಸ್ವತಂತ್ರವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡಬೇಕು. ಈಗ ಇರ್ತಕ್ಕಂಥ ಸಮಸ್ಯೆ ನೀವು ಸಮಸ್ಯೆನ ಅಲ್ಲೇ ಇಟ್ಟಿಸಿ ನಾವೇ ಮ್ಯಾನೇಜ್ ಮಾಡಿದ್ವಿ ಅರ್ಥ ಅಂತ. ಹಂಗೆ ನೀವು ಹೇಳ್ಕೊಂಡ್ರೆ ನಮಗೂ ಖುಷಿ ಆಗ್ತದೆ. ನೀವು ನಮ್ಮ ತನಕ ಬರಲ್ಲಪ್ಪ ಅಂತ ನಮಗೂ ಅನ್ಸ್ತೀವಿ. ಏನಾದರೂ ಇನ್ಸಿಡೆಂಟ್ ಆದರೆ ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟಿ. ಮರ್ಯಾದೆ ಯಾರು ಹೋಗ್ತದ, ನಿಮ್ಮದು ಹೋಗ್ತದ, ಇದ್ದು ಊರನ್ನ ಜನದು ಹೋಗ್ತದ. ಪೊಲೀಸ್ನ ನಾವು ಮೇಂಟೈನ್ ಮಾಡಿ ಕೆಟ್ಟ ಹೆಸರು ಬರ್ತದೆ. ಯಾಕೆ ನೋಡೋಕ್ಕಾಗಿಲ್ಲ ನಿಮ್ಗೆ, ಹಾಗೆ ಭಾಳ ಸಣ್ಣ ವಿಷಯ ಇರ್ತದೆ ಖರೆ, ಆಮೇಲೆ ಅದು ಭಾಳ ದೊಡ್ಡದಾಗ್ತದೆ. ಈಗೆಲ್ಲ ನೋಡ್ಬೋದು ನೀವು, ಸೋಷಿಯಲ್ ಮೀಡಿಯಾ ಬಂದರೆ ಸೋಷಿಯಲ್ ಮೀಡಿಯಾದಾಗ ನೀವು ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತಪ್ಪ, ಅದು ಪೂರ್ತಿ ಆಲ್ ಓವರ್ ಇಂಡಿಯಾ, ಇಲ್ಲೊಂದೇ ಅಲ್ಲ ಆಲ್ ಓವರ್ ವರ್ಲ್ಡ್ ಹೋಗ್ತದೆ. ಈಗ ವಾಟ್ಸಪ್ ಅದ, ಮೊಬೈಲ್ ಅದ, ಫೇಸ್ಬುಕ್ ಅದ, ಎಲ್ಲ ಅದು ಬೇರೆಯವ್ರಿಗೆ ಗೊತ್ತಾಗೋದು. ಚಿಂಚೋಳಿನ ಊರೇ ಗೊತ್ತಿರಲ್ಲ, ಆಮೇಲೆ ಎಲ್ಲರಿಗೂ ಗೊತ್ತು ಚಿಂಚೋಳಿನ ಊರಾಗ ಇಂಥ ಆಕ್ಸಿಡೆಂಟ್ ಆಯಿತು, ಇದು ಆಯಿತು. ಹಾಗೆ ಈಗ ಎಲ್ಲ ಯಾವುದೇ ವಿಷಯ ನಾವು ಇದು ಮಾಡೋಂಗಿಲ್ಲ. ಎಲ್ಲ ನಾವು ಸೋಷಿಯಲ್ ಮೀಡಿಯಾದಾಗ ಬಿಟ್ಟಾಗ ಎಲ್ಲ ಗೊತ್ತಾಗ್ತದೆ. ಅದಕ್ಕೋಸ್ಕರ ನಾವು ಯಾರು ಮೆಂಬರ್ ಇರ್ತೀವಿ, ಗಣೇಶ ಮಂಡಳಿ ಇರ್ತೀವಿ, ನೀವು ಜಿಮ್ಮೆದಾರಿ ತೊಗೊಂಡು ಗಣೇಶನ ಕೂಡಿಸ್ಬೇಕು. ಮತ್ತು ನೀವು ಅವರ್ಸಾಗೆ ನಮಗೆ 5 ದಿನದ ಗಣೇಶ ಇದೆ, 9 ದಿನದ ಗಣೇಶ ಇದೆ, 7 ದಿನದಿದೆ, 11 ದಿವಸದ ಇದೆ. ಆ ಗಣೇಶ ನೀವು ಮೊದಲೇ ನಮಗೆ ಬರ್ಕೊಟ್ರೆ ನಮಗೆ ಸಿಬ್ಬಂದಿಗಳು ಎಕ್ಸ್ಟ್ರಾ ಸಿಬ್ಬಂದಿ ತರಿಸ್ಲಿಕ್ಕೆ, ಒಂಬರ್ಸ್ ತರಿಸ್ಲಿಕ್ಕೆ, ಮತ್ತು ಯಾವ ರೂಟಿಗೆ ಹೋಗ್ತದೆ ಆ ರೂಟ್ ಹೇಳಿದ್ರೆ ಆ ರೂಟಲ್ಲಿ ನಾವು ಮೆನ್ನು ಹಾಕೋಬೋದು. ಅಲ್ಲಿ ಬೇರೆ ಬೇರೆ ಮಸೀದಿ ಇರ್ಬೋದು, ಬೇರೆ ಚರ್ಚ್ ಇರ್ಬೋದು, ಏನೋ ಇರ್ತದೆ. ಆ ಇದರಲ್ಲಿ ನಾವು ಒಂದು ಪೊಲೀಸ್ ಹಾಕೊಂಡು ನಾವು ಮೇಂಟೈನ್ ಮಾಡ್ಬೋದು. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಹೇಳ್ಬೇಕು. ಲಾಸ್ಟ್ ಟೈಮ್ ನಾನು ಮಾಡಿದ್ದೀನಿ, ಅದಕ್ಕೆ ಮೇನ್ ಇದ್ದಲ್ಲಿ ನಾವು ಹಾಕೊಡ್ತೀವಿ. ಯಾವ ಸಣ್ಣ ಪುಟ್ಟ ಇರ್ತದೋ ಅವ್ರು ನಿಮಗೆ ಮೇನ್ ಗಣೇಶ, ಯಾವ ಮೇಜರ್ ಗಣೇಶ ಅವ್ರನ್ನ ನಾವು ನಾನು ಹಾಕ್ಕೋತೀವಿ. ಯಾಕಂದ್ರೆ ಜಾಸ್ತಿ ಜನ ಬರ್ತಾ ಇರ್ತಾರೆ, ಅಲ್ಲಿ ಅದು ಮಾಡ್ತಾರೆ. ಮತ್ತು ನೀವು ಗಣೇಶ ಮಂಡಳಿ ಕೂಡಿಸೋರು ಕರೆಕ್ಟಾಗಿ ಒಂದು ಸ್ಟೇಜ್ ಹೊಡೆದು ಕರೆಂಟ್ ಪರ್ಮಿಷನ್ ಅಂದರೆ ಈಗ ಅದು ಕೆ ಬಿ ಅವರು ಒಂದೇ ಸಿಂಗಲ್ ವಿಂಡೋ ಅಂತ ಮಾಡ್ತಾಯಿದ್ದೀವಿ. ಸಿಂಗಲ್ ವಿಂಡೋ ಅಂತಂದರೆ ಫೈರ್ ಬಂತು, ಪೊಲೀಸ್ ಬಂತು, ಕಾರ್ಪೊರೇಷನ್ ಬಂತು, ಚೆಸ್ಕಾಮ್ ಬಂತು, 4 ಡಿಪಾರ್ಟ್ಮೆಂಟ್ ಒಂದೇ ಕಡೆ ಇರ್ತೀವಿ. ನೀವು ಅಲ್ಲೇ ಕೊಡಬೇಕು. ಅವ್ರು ಏನು ಕೇಳ್ತಾರೆ ಅದು ಕೊಡಬೇಕು. ನೀವು ನಿಮ್ಮ ಹೆಸರು ಕೊಡಲ್ಲ, ನಾನು ಆಧಾರ್ ಕಾರ್ಡು ಕೊಡಲ್ಲ, ನಾನು ಇದನ್ನು ಕೊಡಲ್ಲ ಅಂತ ಅವ್ರು ಕೊಡಲ್ಲ. ಅದಕ್ಕೆ ನಿಮ್ದು ಯಾರು ಇರ್ತೀರಿ ಮಂಡಳಿದವರು ಅವ್ರನ್ನೆಲ್ಲ ಹೆಸರದು ತೊಗೋತಿರಲ್ಲ, ಹಾಂ ತೊಗೊಂಡ್ರೆ ಏನಿರ್ತದೆ ನಿಮಗೂ ಒಂದು ಇದಿರ್ತದೆ. ಅದಪ್ಪ ನಾಳೆ ಕೇಳ್ತಾರೆ, ನಮ್ಗೆ ಪೊಲೀಸರು ಕೇಳ್ತಾರೆ, ಪಬ್ಲಿಕ್ ಕೇಳ್ತಾರೆ, ನಾವೇ ಮಂಡಳಿದವರು ಇದ್ರು ಅಂತ ಹೇಳಿ ನಿಮಗೂ ಜಿಮ್ಮೆದಾರಿ ಇರ್ತದೆ. ಹಾಗಾಗಿ ನೀವು ಕೊಟ್ಟರೆ ಅವ್ರು ಪರ್ಮಿಷನ್ ಕೊಡ್ತಾರೆ, ಬೇಗ ತೊಗೋರಿ. ಪ್ಲೇಸ್ ಯಾವುದೋ ಡಿಸ್ಪ್ಯೂಟೆಡ್ ಇಲ್ಲ ಅಂತ ತೊಗೊಳ್ರಿ. ಮತ್ತು ಕಾರ್ಪೊರೇಷನ್ದವರಂತೂ ಅವ್ರ ಜೊತೆಲಿ ನೀವು ಕಾಂಟ್ಯಾಕ್ಟ್ ಮಾಡೋದು. ಈ ಗ್ರಾಮ ಪಂಚಾಯತ್ ಹಳ್ಳಿಯಲ್ಲಿ ಏನೋ ಗ್ರಾಮ ಪಂಚಾಯತ್ ಇರ್ತದೆ, ಹಳ್ಳಿಯೊಳಗೆ ಜಾಸ್ತಿ ಡಿಸ್ಪ್ಯೂಟೆಡ್ ಈಗೆಲ್ಲ ಜಾಸ್ತಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೋಸ್ಕರ ನೀವು ಯಾವ ಜಾಗ ಚೂಸ್ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಇದೇ ಕಿರಿಕಿರಿ ಆಗಂತ ಜಾಗ ಇರ್ತದೆ. ಅಡಿಕೆ ಬೆಳೆಗಾರರ ಕುರಿತಂತೆ ಬಹಳ ಸುದೀರ್ಘವಾಗಿ ನಾವು ಅನುಭವಿಸ್ತಾ ಇರುವಂಥ ಕಷ್ಟಗಳು ಮತ್ತು ಅದಕ್ಕೆ ಪರಿಹಾರಗಳು ತ್ವರಿತಗತಿಯಲ್ಲಿ ಏನಾಗಬೇಕು ಅನ್ನೋದನ್ನು ವಿವರವಾಗಿ ನಾವೆಲ್ಲ ಚರ್ಚಿಸಿದ್ದೇವೆ. ಸುಮಾರು 1 ಗಂಟೆಗಳ ಕಾಲ ಈ ಸಭೆ ನಡೆದಿದೆ. ಈ ಸಭೆಯ ವಿಶೇಷತೆ ಅಂದರೆ 3 ಜನ ಸಚಿವರು ಕರ್ನಾಟಕದವರು ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರ ಜೊತೆಯಲ್ಲಿ ಸಂಸದರು, ಕರ್ನಾಟಕದ ಅಡಿಕೆ ಬೆಳೆಗಾರ ಪ್ರದೇಶದ ಎಲ್ಲ ಸಂಸದರು
ನಾವು ಭಾಗಿಯಾಗಿದ್ದು ಒಂದು ವಿಶೇಷವಾದಂಥ ಸಂದರ್ಭ ಮತ್ತು ಹಿರಿಯ ಅಧಿಕಾರಿಗಳು ಎಲ್ಲರೂ ಇದ್ದರು. ಅದಕ್ಕೆ ಸಂಬಂಧಪಟ್ಟಂಥ ವಿವಿಧ ಸಂಸ್ಥೆಗಳ ಪ್ರಮುಖರುಗಳು ಎಲ್ಲರೂ ಭಾಗವಹಿಸಿದರು. ಇದರೊಳಗೆ ಬಹಳ ಮುಖ್ಯವಾಗಿ ನಮಗೆಲ್ಲರಿಗೂ ಗೊತ್ತಿದ್ದಂಥ ವಿಷಯವೇ, ಅನೇಕ ಬಾರಿಗೆ ಈ ವಿಷಯಗಳು ಅನೇಕ ವೇದಿಕೆಗಳಲ್ಲಿ ಪ್ರಸ್ತಾಪ ಆಗಿರೋದೆ. WHO ದಿಂದ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ, ಅದು ಕ್ಯಾನ್ಸರ್ಸ್ ಕಾರಣ ಆಗ್ತಾ ಇದೆ ಅನ್ನುವಂತಹ ಒಂದು ಅಭಿಪ್ರಾಯಗಳು ಕಾಲಕ್ಕೆ ಪತ್ರಿಕೆಗಳನ್ನು ಬರೆದಿರೋದು ನಾವು ನೋಡಿದ್ದೇವೆ. ನಿಮಗೆ ವಿಷಯ ಗೊತ್ತೇ ಇದೆ, ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೋದಾಗ ಅದು ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೊಂದು ವರದಿಯನ್ನ ಕೇಂದ್ರ ಸರ್ಕಾರ ಮಂಡಿಸಬೇಕು ಅಂತ ಹೇಳ್ತು. ಅದರ ಹಿನ್ನೆಲೆಯಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈಗಾಗಲೇ ಸುಮಾರು 10 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಅಡಿಕೆಯ ಗುಣಲಕ್ಷಣಗಳೆಲ್ಲ ವಿಶೇಷತೆಗಳ ಬಗ್ಗೆ ಒಂದು ಅಧ್ಯಯನ ಮಾಡೋದಕ್ಕೆ ಅದು ಸೂಚಿಸಿದ್ದಾರೆ. ಆ ಅಧ್ಯಯನ ವರದಿಯನ್ನ ತ್ವರಿತವಾಗಿ ಕೊಡಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇತ್ತು. ಅದರಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಡುವಂತಹ ಆ ತಜ್ಞರ ಜೊತೆಯಲ್ಲಿ ಒಂದು ಪ್ರತ್ಯೇಕ ಸಭೆಯನ್ನು ಸಹ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆದಷ್ಟು ಬೇಗದಲ್ಲಿ, ಶೀಘ್ರದಲ್ಲಿ ಆ ವರದಿ ಅದಕ್ಕೆ ನಮಗೆ ಕೈಗೆ ಬರುವಂತೆ, ಸರ್ಕಾರಕ್ಕೆ ಕೈ ಬರುವಂತೆ ಅದನ್ನ ಮಾಡ್ತೀವಿ ಅನ್ನುವಂಥ ಬಹಳ ಒಂದು ವಿಶ್ವಾಸದ ಮಾತನ್ನ ಮತ್ತು ಅದಕ್ಕೆ ಅಗತ್ಯ ಇರುವಂತ ನಿರ್ದೇಶನವನ್ನ ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೊಟ್ಟಿದ್ದಾರೆ. ನೂಪುರ ಜೇಕಾಲ ಎಂಬ ನೃತ್ಯ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಹೆಜ್ಜೆ ಉಡುಪಿ ಮಣಿಪಾಲ ರಿಜಿಸ್ಟರ್ ಇವರ ಸಂಯೋಜನೆಯಲ್ಲಿ ಇದೇ ಬರುವ ಭಾನುವಾರ ಆಗಸ್ಟ್ 24ರಂದು IYC ಇನ್ಫೋಸಿಸ್ ಯಕ್ಷಗಾನ ಕಲಾರಂಗ ಉಡುಪಿಯ ಸಭಾಂಗಣದಲ್ಲಿ ವಿದುಷಿ ದೀಕ್ಷಾ ರಾಮಕೃಷ್ಣರವರು ವಿಶೇಷವಾಗಿ ಸಂಯೋಜಿಸಿದಂತಹ ಹೆಜ್ಜೆ ಪ್ರೊಡಕ್ಷನ್ಸ್ನ ನೂತನ ಭರತನಾಟ್ಯ ನೃತ್ಯ ಬಂಧಗಳನ್ನು ಒಳಗೊಂಡ ನೂಪುರ ಝೇಂಕಾರ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರಿನ ಸನಾತನ ನಾಟ್ಯಾಲಯದ ನಿರ್ದೇಶಕರಾದಂತಹ ಕರ್ನಾಟಕ ಕಲಾಶ್ರೀ ವಿದುಷಿ ಶ್ರೀಮತಿ ಶಾರದಾಮಣಿ ಶೇಖರ್ ಅವರು ಆಗಮಿಸಲಿದ್ದಾರೆ. ಸನಾತನ ನಾಟ್ಯಾಲಯದ ಹಿರಿಯ ನೃತ್ಯ ಗುರುಗಳಾದ ವಿದುಷಿ ಶ್ರೀಮತಿ ಶ್ರೀಲತಾ ನಾಗರಾಜ್, ಭರತನಾಟ್ಯ ಕಲಾವಿದ ತಾಳಕರ್ಣ ನಟುವನಾಡು ಮಂಜುನಾಥ್ ಎನ್ ಪುತ್ತೂರು ರವರು ಮತ್ತು ಸಮಾಜ ಸೇವಾ ಧುರೀಣ ಡಾಕ್ಟರ್ ಶರಣಬಸವ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆಜ್ಜೆ ನಿರ್ದೇಶಕಿ ವಿದುಷಿ ಯಶಾರಾಮಕೃಷ್ಣರವರು ವಹಿಸಲಿದ್ದಾರೆ. ಹೆಜ್ಜೆಯ ಸುಮಾರು 23-25 ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.